ಗೇಮರು ಬಾಲು ಇಲ್ಲೆಲ್ಲ ಹಿಂಗೆ ಸುಮ್ಮನೆ ಹುಡುಕಿದ ಬಾಲ್ ಸಿಕ್ಕಿತ್ತು ನೋಡ್ರಿ ಲಕ್ಕ ಡಬಲ್ ಟೆನ್ನಿಸ್ ಬಾಲ್ ಆಡ್ತಾ ಇದಾರೆ ಇಲ್ಲಿ ನೋಡ್ರಿ ನಮ್ಮ ವಿರಾಟ್ ಕೊಹ್ಲಿ 18 ಬ್ಯಾಟ್ ತೋರ್ಸಪ್ಪ ವಿರಾಟ್ ಕೊಹ್ಲಿ ಹರೇ ಕೃಷ್ಣ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಟೈಮ್ ಅಂದ್ಬಿಟ್ಟು ಎಕ್ಸಾಕ್ಟಾಗಿ 6:50 ಆಗಿದೆ. ಇವತ್ತು ನಾನು ಗುಡಿಗೆ ಹೋಗ್ತಾ ಇಲ್ಲ, ಸಾಯಂಕಾಲ ಹೋಗ್ತೀನಿ ಆಮೇಲೆ. ಇವತ್ತು ನಾನು ಮಹಾತ್ಮ ಗಾಂಧಿ ಸ್ಟೇಡಿಯಮಿಂದ ಬ್ಯಾಕ್ ಸೈಡು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ದೀನಿ. ನಿಮ್ಮ ಡೈರೆಕ್ಟ್ ಅಲ್ಲೇ ಭೇಟಿಯಾಗಿ ಬನ್ನಿ. ಎಷ್ಟು ದಿವಸ ಆಯಿತು ಆಫ್ಟರ್ ಲಾಂಗ್ ಟೈಮ್ ಕ್ರಿಕೆಟ್ ಆಡ್ತಾಯಿದ್ದೀನಿ. ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಈಗ ಬಿಟ್ಟೆ, ಈಗ ಹೋಗೋಣ. ಇವತ್ತು ಕ್ಲೈಮೇಟ್ ನೋಡ್ಬೋದು, ಮೇಲೆಲ್ಲ ಚೆನ್ನಾಗಿದೆ ಕ್ಲೈಮೇಟು, ಭಾಳ ಚೆನ್ನಾಗಿದೆ. ಸೊ ಇವತ್ತೇನೋ ಕ್ರಿಕೆಟ್ ಆಡೋಕ್ಕೆ ಹೋಗ್ತಿದ್ದೀರ, ಕ್ರಿಕೆಟ್ ಆಡೋಕ್ಕೆ ಒಂಥರ ಲಕ್ ಸಾಥ್ ಕೊಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗೆ ನಿನ್ನೆ ರಾತ್ರಿ ನಾನು ಚಾರ್ಜಿಂಗ್ ಇಟ್ಟಿದ್ದೆ, ಚಾರ್ಜಿಂಗ್ ಪೂರ್ತಿ ಕಲಾಸ್ ಆಗಿತ್ತು. ಟೋಟಲಿ 9 ಈಗ 100% ಆಗಿದೆ. ನಿನ್ನೆ ಚಾರ್ಜಿಂಗ್ ಇದ್ದಿತ್ತು 9% ಇತ್ತು ಅಂತ ಹೇಳಿ ಇವತ್ತು ಅದಕ್ಕೆ ಚಾರ್ಜಿಂಗ್ ಇಟ್ಟಿದ್ದೀನಿ. ಫೈನಲಿ ಆಗಿ ಡೆಸ್ಟಿನೇಷನ್ಗೆ ಬಂದಿದ್ದೀನಿ. ಪ್ರತ್ಯೇಕಲ್ಲಿ ಬಾಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ಸ್ವಲ್ಪ ಮಾಡೋಣ, ಯಾಕಂದರೆ ವಾರ್ಮಪ್ ಅಂದರೆ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ. ಎಷ್ಟು ದಿವಸ ಆಯಿತು, 2 ಇಯರ್ಸಿಂದ, ಒಟ್ಟು ಭಾಳ ವರ್ಷ ಆಯಿತು ಬಟ್ ಕ್ರಿಕೆಟ್ ಆಡಿಲ್ಲ. ಅಚ್ಚಾ, ಸ್ವಲ್ಪ ಆಡಿದರೆ ಮೈಯೆಲ್ಲ ಸ್ವಲ್ಪ ಇದಾಗ ರಿಲೀಫ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಈಗ ಒಳಗೆ ಬಂದ್ವಿ. ಕ್ರಿಕೆಟ್ ಆಡ್ತಾ ಇದ್ವಿ, ಬಾಲ್ ಅಂತೂ ಕೂತಿಲ್ಲ, ಮೆತ್ತಗೆ ಹುಡುಗ ಬಾಲ್ ಸ್ವಿಂಗ್ ಆಗ್ತಿಲ್ಲ, ಏನಾಗ್ತಿಲ್ಲ. ಎಂಥ ಬಾಲ್ ಇಟ್ಟಿರಿ, ಅದಕ್ಕೆ ಈಗ ಹೋಂಡಾ ಶೋರೂಮ್ ಹತ್ರ ಹೋಗ್ತಾ ತರಕ್ಕೆ. ಈಗ ಕ್ರಿಕೆಟ್ ಆಡೋರು ಬರೀ ನಾವು 2 ಜನ ಇದ್ದೀವಿ. ಅದೇ ಈಗ ಹೇಳಿದ್ನಲ್ಲ ಬಾಲ್ ತರಕ್ಕೆ ಹೊರಗೆ ಬಂದಿದ್ವಿ ಅಂತ. ಇಲ್ಲಿ ಹೋಂಡಾ ಶೋರೂಮ್ ಹತ್ರ ಬಂದಿದ್ವಿ, ಗೋಶಾ ರೋಡ್ ಹತ್ರ. ಈ ಬಾಳ ಕೇಳಕ್ಕೆ ಬಂದಿಲ್ಲ, ಇಲ್ಲಿ ಅಂಗಡಿ ಹತ್ರ ಇದ್ದಾನೆ. ಇಲ್ಲಿ ಸಿಕ್ಕರೆ ತೊಗೊಂಡ್ಬೋದು, ಇಲ್ಲಾಂದರೆ ಮುಂದಕ್ಕೆ ಅಂಗಡಿ ಹೋಗೋದು ತೊಗೊಳಕ್ಕೆ. ಈಗ ಹೋಗೋಣ. ಒಂದು ಬಾಲು ಎಲ್ಲೂ ಕಡೆ ಸಿಗ್ತಾ ಇಲ್ಲ, ಏನು ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಬಾಲ್, ಹೊಸ ಬಾಲ್ ಅಂತೂ ಸಿಕ್ಕಾಗಿದೆ. ಇದರಲ್ಲಿ ಎಷ್ಟು ಈ ಬಾಲಲ್ಲಿ ಮಾರಂಪೇಟು, ಕ್ರಿಕೆಟು ಮತ್ತು ಏನೇನೋ ಆಡ್ತಿದ್ದೆ. ಹೋಗಿದ್ರೆ ಮೈ ತುಂಬ ಹೇಗೆ ಬಿಡೋದು, ಹೌದಿಲ್ಲ ಕತೆ ಇರ್ಬೋದು. ನಮ್ಮ ಪೃಥ್ವಿರಾಜ್ ಅವರು ಬಾಲಿಂಗ್ ಮಾಡ್ತಾ ಇದ್ದಾರೆ. ಈ ತನಕ ಯಾರು ಆಡೋಕ್ಕಾದ್ರೆ ಯಾರು ಬಂದಿಲ್ಲ, ಅದಕ್ಕೆ ನಾವೇ 1 by 1 ಬಾಲಿಂಗ್ ಮಾಡ್ಕೊತಾ ಇದ್ದೀವಿ. ನಾನು ಇಷ್ಟೊತ್ತಂಗೆ ಬ್ಯಾಟಿಂಗ್ ಆಡಿ ಬಾಲಿಂಗ್ ಮಾಡಿದೆ, ಈಗ ಮತ್ತೆ ಬಾಲಿಂಗ್ ಮಾಡ್ತಾಯಿದ್ದೀನಿ. ಪ್ರತ್ಯೇಕ್ ಗೇಮರ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಎಲ್ಲ ಬಾಲು ಬರೀ ಬೋಲ್ಡ್ ಆಗ್ತಾವ್ರೆ ಪ್ರತ್ಯೇಕ್. ನಂಗೆ ಬ್ಯಾಟಿಂಗ್ ಆಡಿ ನೋಡಿದ್ರಲ್ವಾ, ಫುಲ್ಲು ಸ್ವೆಟ್ಟಿಂಗ್ ಆಗಿಬಿಟ್ಟಿದ್ದೀನಿ. ಎಲ್ಲ ಟಿ ಶರ್ಟ್ ಎಲ್ಲ ಸ್ವೆಟ್ ಆಗಿದೆ. ಅಂದ್ಕೊಂಡು ನೋಡಿದೆ, ಯಾವಾಗೂ ಅನ್ಸುತ್ತೆ ಆಡ್ಬೇಕು, ತಲೆ ಮೇಲೆ ಧೂಳು ಕೂತಿದೆ. ಯಾವಾಗೂ ಅನಿಸುತ್ತೆ ನಮ್ಮ ಬಾಡಿ ಸ್ವಿಚಬಲ್ ಆಗಬೇಕಂದ್ರೆ ಆಡಬೇಕು. ಯಾವಾಗಲೂ ಬಾಡಿ ಒಂಥರ ರಿಲೀಫ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಆಡ್ತೀನಿ. ಮತ್ತೆ ಯಾವಾಗ ಆಡ್ತೀನೋ ಗೊತ್ತಿಲ್ಲ, ಆಮೇಲೆ ಮತ್ತೆ ಬಾಡಿ ಫುಲ್ ಪೇನ್ ಆಗುತ್ತೆ. ಅದಕ್ಕಂದ್ರೆ ಆಡ್ತೀವಲ್ಲ, ಮತ್ತೆ ನಾವು ಬಿಟ್ಟರೆ ಮತ್ತೆ ಪೇನ್ ಆಗೋ ಸ್ಟಾರ್ಟ್ ಆಗುತ್ತೆ. ಹಾಗೆ ಗೇಮ್ ಮುಗಿದ್ರೆ ಯಾವ ಥರ ಹೆಂಗೆ ಇದೆ ನನ್ನ ಮುಖದಲ್ಲ, ಕೂದಲು ಈ ಕಡೆ ಹೋಗಿದೆ ಇವನಿಗೆ, ಹೆಂಗಾಗಿ ನೋಡ್ರಿಗೆ ಅದರಿಂದ ಹಾಗೆ ಮತ್ತೆ ಆಡ್ಕೊಂತ ಸ್ವೆಟ್ಟಿಂಗ್ ಆಗುತ್ತೆ. ಹೌದಿಲ್ಲ ಇವರು ಸ್ವೆಟ್ಟಿಂಗ್ ಹಾಕಂತ ಕೂದಲು ಆಡ್ಕೊಂತ ಎಲ್ಲ ಒಂಥರ ಫೇಸ್ ಎಲ್ಲ ಇದಾಗುತ್ತೆ. ಯಾಕಂದರೆ ಬಾಲಿಂಗು ಬ್ಯಾಟಿಂಗ್ ಇವಂತರೂ ಎವ್ರಿ ಸಂಡೇ ಬರ್ತಾನೆ. ನಾನು ಈ ಸಂಡೇ ಬಂದಿದ್ದೀನಿ, ಬಟ್ ಆದ್ರೂ ನನಗೆ ಒಂಥರ ಖುಷಿ ಅನಿಸ್ತಾ ಇದೆ. ಬಟ್ ಆದ್ರೂ ಬಾಡಿ ಪೇನ್ಸ್ ಅಂತೂ ಫುಲ್ ಬರ್ತದೆ ನನಗೆ. ಬಾಡಿ ಪೇನ್ಸ್ ರಾತ್ರಿ ಫುಲ್ ಪರ್ಫೆಕ್ಟ್ ಬಾಲಿಂಗ್, ಯಾಕಂದ್ರೆ ಫುಲ್ ಮೈ ಬ್ಯಾನ್ ಆಗಿದೆ ಈ ಸತಿ. ಹೌದು, ಅಷ್ಟು ಬಾಲಿಂಗ್ ಮಾಡಿದ್ರೆ. ಒಬ್ರು ಸರ್ ಇದ್ರು, ಅವರು ಬ್ಯಾಂಕಲ್ಲಿ ಕ್ಯಾಶಿಯರ್ ಮ್ಯಾನೇಜರ್ ಗೊತ್ತಿಲ್ಲ, ಅವರು ಬ್ಯಾಟಿಂಗ್ ಬಾಲಿಂಗ್ ಸೂಪರ್. ಹೌದಿಲ್ಲ, ಕ್ಲಿಪ್ ತೆಗೆದಿಲ್ಲ ಅವ್ರದ್ದು, ಬಟ್ ಬ್ಯಾಟಿಂಗ್ ಮಾತ್ರ ಸೂಪರ್. ಇಲ್ಲಿ ನೋಡ್ರಿ ಮುಂದೆ ಇನ್ನೂ ಹುಡುಗರು ಆಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ನಮ್ಮ ವಿರಾಟ್ ಕೊಹ್ಲಿ 18 ಬ್ಯಾಟ್ ತೋರ್ಸಪ್ಪ. ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಕಾರ್ಡ್ ದಿಕ್ಕಾವ್, ಬ್ಯಾಟ್ ಕಾರ್ಡ್ ದಿಕ್ಕಾವ್ ಯಾರು
ಈಗ ಹುಡುಗ ಬಾಲಿಂಗ್ ಹೋಗ್ತಾ ಇದ್ದಾನೆ. ಹಾಕಿ 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 ಹುಡುಗ ಬೋರ್ಡ್ ಹಾಕ್ತಾನೆ ನೋಡಿ ಈಗ ಪಕ್ಕ. ಬೋರ್ಡ್ ಆಗಿಲ್ಲ. ಗೇಮರು ಬಾಲು ಇಲ್ಲೆಲ್ಲ ಹಿಂಗೆ ಸುಮ್ಮನೆ ಹುಡುಕಿದ ಬಾಲ್ ಸಿಕ್ಕಿತ್ತು ನೋಡ್ರಿ. ಲಕ್ ಡಬಲ್ ಟೆನ್ನಿಸ್ ಬಾಲ್ ಫ್ರೀ ಸಿಕ್ಕಿತ್ತು, ಯಾರ್ಯಾರು ಗೊತ್ತಿಲ್ಲ, ಬಾಲ್ ಸಿಕ್ಕಿತ್ತು. ಅದೇ ಗುಡ್ ಲಕ್. ಲಾಂಗ್ ಟೈಮ್ ಕ್ರಿಕೆಟ್ ಆಡಿದ್ದಲ್ಲ, ಇಲ್ಲಿ ಹಿಂಗೆ ಕೈ ಹಿಂಗೆ ಮುಷ್ಟಿ ಹಿಂಗೆ ಕಟ್ಟಿದಾಗ ಇಲ್ಲಿ ಪೇನ್ ಆಗುತ್ತೆ ಹಾಮ್ಸ್ ಹತ್ರ, ಫೋರ್ ಆರ್ಮ್ಸ್ ಹತ್ರ. ಅದಕ್ಕೆ ನೋಡಿದೆ ಹಂಗೆ 500 ಬ್ಯಾಟ್ ನೋಡಿದೆ. ಈ ಬ್ಯಾಟ್ ಬಿಟ್ಟು 500 ನೋಡೋಣ ತೊಗೊಳೋಣ ಅಂತ ಇದೆ. ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಟೈಮ್ ರಿಲಯನ್ಸ್ ಪೇಟಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಯಾರೂ ಇಲ್ಲ. ಅದಕ್ಕೆ ಕ್ರಿಕೆಟ್ ಬ್ಯಾಟು ಪ್ರತಿ ಟೀಮ್ ಬಾಲ್ ಆಗ್ತಾ ಇದ್ದಾರೆ ಆಡೋದ್ರಲ್ಲಿ. ನೋಡಿ ಗೈಸ್, ನಾನು ಇಲ್ಲಿ ಬ್ಯಾಟ್ ಮತ್ತೆ ಬಾಲ್ ನೋಡ್ಲಿಕ್ಕೆ ಬಂದಿದ್ದೆ. ಇವನಂತರೂ ಬ್ಯಾಟ್ ಬಾಲೇ ಆಡ್ತಾ ಇದ್ದಾರೆ ನೋಡಿ. ಇವನಿಗೆ ನೋಡ್ತಾ ಇರ್ಬೋದು ಈಗ ನೋಡಿ, ಹೊಸ ಬ್ಯಾಟ್ ಹೊಸ ಬಾಲ್. ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ, ಇಲ್ಲಿ ಆಟ ಆಡ್ಕೊಂಡು ಕೂತೀವಿ. ನಾನು ಇದು ಡಿಸ್ಕ್ ಅಂತೇಳಿ ಈಗ ನೋಡ್ರಿ. ಏನು ತೊಳಿಲ್ಲ, ಅದಕ್ಕಂತ ಅವ್ನು ಬಾಲು ಯಾವ ಲೈಕ್ ಆಗಲಿಲ್ಲ ಅಂತೆ. ಅದಕ್ಕೋಸ್ಕರ ಸುಮ್ಮನೆ ಹೋಗ್ತಾನೆ, ನಡ್ಕೊಂತ ಹೋಗ್ತಾ ಇದ್ದಾನೆ. ಬ್ಯಾಟ್ರಿಲ್ಲ ಇತ್ತು. ಹಾಂ, ಬ್ಯಾಟ್ರಿ ಬಾಲ್ ಲೈಕ್ ಆಗಿದೆ. ಸ್ವಿಂಗು ಮಾತ್ರ ಬಾಲು ಇನ್ಫಿನ್ ಬಾಲ್ ಇದೆ ಒಳಗಡೆ. ಸ್ವಿಂಗು ಮಾತ್ರ ಹೈಲೈಟ್ ಆಗ್ತಾ ಇದೆ. ಆಮೇಲೆ ಬಂದು ತೊಗೊಳೋಣ ಬನ್ನಿ. ಓಕೆ, ಆಮೇಲೆ ಬಂದು ತೊಗೊಳಂತ. ನಾವು ರಿಲಯನ್ಸ್ ಮಾರ್ಟಲ್ಲಿ ಕ್ರಿಕೆಟ್ ಆಡ್ಕೊಂಡು ಕೂತಿದ್ವಿ ಒಳಗೆ, ನಾನು ಮತ್ತು ಪ್ರತೀಕ್. ಹಂಗೆ ಈಗ ಸೀದಾ ಪ್ರತೀಕ್ ಬಳಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ. ಮನೆ ನೋಡಿಲ್ಲ ನಾನು, ಅದಕ್ಕೆ ನೋಡೋಕೆ ಹೋಗ್ತಾ ಇದ್ದೀನಿ. ಈಗ ತಾನೇ ಪ್ರತೀಕ್ ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಅಂದ್ಬಿಟ್ಟು ಎಕ್ಸಾಕ್ಟಾಗಿ 11:50 ಆಗಿದೆ. ಟೀ ಎಷ್ಟೇ ಕುಡ್ತಿದ್ದೀನಿ. ನಾನು ಸ್ನಾನ ಮಾಡಲಾರ್ದೆ ಟಿಫಿನ್ ತಿನ್ನೋಂಗಿಲ್ಲ. ನಾನು ಒಮ್ಮೆ ಸ್ನಾನ ಮಾಡಿದ್ಮೇಲೆ ಟಿಫಿನ್ ತಿನ್ನೋದು. ಟಿಫಿನ್ ತಿನ್ನಂದ್ರು ಇಲ್ಲ ತಿನ್ನೋಂಗಿಲ್ಲ, ಸ್ನಾನ ಮಾಡಿ ತಿಂತೀನಿ ಅಂತಂದರು. ಅದಕ್ಕೋಸ್ಕರ ಆಯಿತು. ಆಲ್ಮೋಸ್ಟ್ ಈಗ ಗದ್ವಾಡ ಹತ್ರ ಇದ್ದೀನಿ, ಮನೆ ಹತ್ರನೇ ಇದೆ. ಇನ್ನೊಂದು 5 ನಿಮಿಷ ಆಯ್ತು ಬಿಡ್ತೀನಿ. ಅಮ್ಮ ಫೋನ್ ಮಾಡಿದ್ರು ಜಲ್ದಿ ಬಾ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಲತ್ತು ನೋಡ್ತಾ ಇರೋದು, ಮುಖ ಫೇಸ್ ಹಂಗಾಗಿದೆ ಪೂರ್ತಿ ಎಲ್ಲಾಗ ಜಿಪ್ಪ ಆಗಿದೆ. ಇದು ಮನೆ ಹೋಗಿ ಸ್ನಾನ ಮಾಡೋಣ, ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫಿನ್ ತಿನ್ನೋಣ. 2000 years later. ಮಧ್ಯಾಹ್ನ ಬಂದಷ್ಟು ಸೀದಾ ಮಲ್ಕೊಂಡ್ಬಿಟ್ಟಿದ್ದೀನಿ. ಗಂಡೆಲ್ಲ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟೆ ಪೂರ್ತಿ ಆಯಿತು. ಫುಲ್ಲು ಸುಸ್ತು ಅನಿಸ್ಬಿಡ್ತು. ಲೆಕ್ಕನ ಕ್ರಿಕೆಟ್ ಇದ್ದೀವಿ ಅಂತೇಳಿ ಬಾಡಿ ಪೇನ್ಸು ಬರ್ತಾಯಿತ್ತಂದ್ರೆ ಆ ಥರ ಬಾಡಿ ಪೇನ್ಸ್ ಬರ್ತಾಯಿತ್ತು. ಆಮೇಲೆ ಟಿಫಿನ್ ಏನು ತಿಂದೆಲ್ಲ ಬಿಟ್ಟಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ ಸ್ನಾನ ಮಾಡಿ. ಆಮೇಲೆ ಎದ್ದು ನೋಡ್ತೀನಿ 5:40 ಮತ್ತೆ ಸ್ನಾನ ಮಾಡಿದೆ. ಅದಕ್ಕೆ ಮೈ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಹೋಗ್ಬೇಕಂತೇಳಿ ಸ್ನಾನ ಮಾಡಿದೆ. ಈಗ ಟೈಮಿಗೆ ಆಗಿದೆ, ಭಾಳ ಟೈಮ್ ಆಗಿದೆ, ಗುಡಿ ಹೋಗೋಣ ಬನ್ನಿ. ನೋಡ್ರಿ, ಗಾಂಧಿ ಚೌಕಲ್ಲಿ ರೋಡ್ ಹಾಕ್ತಿದ್ದಾರೆ. ಫುಲ್ ರೋಡ್ ಹಾಕಕ್ಕೆ ಹೋದಿಲ್ಲ, ಎಲ್ಲೆಲ್ಲ ಹೆಂಗೆ ಸ್ವಲ್ಪ ರೋಡ್ ಹಾಕ್ತಾರೆ. ಕರೆಕ್ಟಾಗಿ ರೋಡ್ ಮಾಡೋಂಗೆ. ಈಗ ತಾನೇ ಗುಡಿ ಎಲ್ಲ ಮಂಗಳಾರತಿ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಈ ಮನೆಗೆ ಹೋಗ್ತಾ ಇದ್ದೀನಿ. ಗುಡಿ ಎಲ್ಲ ಬಾಗಿಲು ಹಾಕಿದೆ ಈಗೆಲ್ಲ ಪೂರ್ತಿ. ಈಗ ಕೃಷ್ಣನು ಎಲ್ಲ ವಿನಾಯಕ ಹೋಗ್ಬರ್ತಿಂತಂದು ಈ ಮನೆಗೆ ಹೋಗೋಣ ಬನ್ನಿ. ಮನೇಲೆ ಆಗಿ ಮನೆಗೆ ಬಂದಿದ್ದೀನಿ. ಅಮ್ಮ ಹಾಕ್ತಿದ್ದಾರೆ ದೋಸೆ ಅಂತ, ದೋಸೆ ತಿನ್ನೋಣ ಬನ್ನಿ. ಯಾವುದು ಗೋಧಿ ದೋಸೆ ಹಿಟ್ಟಿಟ್ಟಿರ್ತಾರೆ. ಇಲ್ಲಿ ನಮ್ಮ ಅಜ್ಜಿ ತಿಂತಿದ್ದಾರೆ ನೋಡ್ರಿ ಗೋಧಿ ದೋಸೆ. ಅಜ್ಜಿ ಅನ್ಸುತ್ತೆ. ಹರೇ ಕೃಷ್ಣ ಅಲ್ರಿ ನಮ್ಮ ಯೂಟ್ಯೂಬ್ ಚಾನಲ್. ಹರೇ ಕೃಷ್ಣ. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. A2 ಫ್ಯಾಮಿಲಿಗೆ ಏನು ಹೇಗೆ ಇಷ್ಟಪಡ್ತೀರಾ? ಹರೇ ಕೃಷ್ಣ. ಹೌದು. ನನ್ನ ಮೊಮ್ಮಗಳಿಗೆ ಸಹಾಯ ಮಾಡ್ರಿ, ವಿದ್ಯಾ ಬುದ್ಧಿಗೆ ಸಹಾಯ ಮಾಡ್ರಿ, ಕೆಲಸಕ್ಕೆ ಸಹಾಯ ಮಾಡ್ರಿ, ದಯವಿಟ್ಟು ಮಾಡಿ. ಹಂಗೆ ಚೆನ್ನಾಗಿ ಓದ್ಕೊಂಡಿದ್ದೇನೆ. ಅಳ್ಬೇಡ್ರಜ್ಜಿ, ಸಪೋರ್ಟ್ ಮಾಡಿ. ಯಾಕ ಎಲ್ಲರಿಗೂ ಬೇಡ್ಕೊತಿದ್ದೀನಿ. ಯಾಕಜ್ಜಿ? ಏನ್ ಮಾಡ್ಬೇಕು ದಯವಿಟ್ಟು ಆಯ್ತು. ಅಜ್ಜಿ ಫುಲ್ ಇಮೋಷನಲ್ ಆಗ್ಬಿಟ್ಟಿದ್ದಾರೆ. ಅದಕ್ಕೇನು ಗೊತ್ತಿಲ್ಲ. ನೋಡುವಾಗ ಹೇಳ್ರಿ, ನನ್ನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ರಿ. ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಭಾಳ ಇಮೋಷನಲ್ ಆಗ್ಬಿಟ್ರೆ ಅಜ್ಜಿ ಪೂರ್ತಿ. ಸೊ ಫೈನಲಿ ಆಗಿ ಈಗ ತಾನೇ ಊಟ ಮುಗೀತು. ಊಟ ಮುಖಂತ ಬಿಗ್ ಬಾಸ್ ನೋಡ್ರಿ ಅಂತ ಕೂತಿದ್ದೆ. ಬಿಗ್ ಬಾಸಲ್ಲಿ ಯಾರೋ ಇದ್ದಾರಲ್ಲಮ್ಮ, ಯಾರು ಬಿಗ್ ಬಾಸ್ ಹೇಳ್ಬಿಟ್ಟದ್ರಲ್ಲ, ರಕ್ಷಿತಾ ಅವರು ರಕ್ಷಿತಾ ಅಲ್ಲ, ರಾಶಿಕಾ ಅವರು ಎಲಿಮೆಂಟ್ ಆಗಿದ್ದಾರೆ. ಈಗ ಅವರು ನಾಳೆಯಿಂದ ಮನೆಗಿರ್ತಾರೆ. ಇನ್ನು ನಾಳೆ ಅಷ್ಟು ಇನ್ನೇನಿಲ್ಲ. ನೆಕ್ಸ್ಟ್ ಆಗಿ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ. ಬಾಯ್.